ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿ ಒಂದೇ ಸ್ಟೆಪ್ನಲ್ಲಿ ತುಂಬ ಈಸಿಯಾಗಿರುವಂಥ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಡಿಸೈನ್ ಮಾಡೋದಕ್ಕೆ ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ಕ್ರೋಶನ ಲೇಸ್ ಒಳಗಡೆ ಹಾಕಿ ನೀಟಾಗಿ ಈ ಥರ ದಾರನ ಹೇಳ್ಕೊಂಬಿಡ್ಬೇಕು. ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಾರದ ಹೆಂಡಲ್ಲಿ ಈ ಥರ ಗಂಟು ಹಾಕ್ಕೊಂಡಿರೋದು ನೋಡಿ ನೀಟಾಗಿ ಈ ಥರ ಬಂದು ಕುತ್ಕೋಬೇಕು. ಕುತ್ಕೊಂಡು ಆದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೇಫ್ಟಿಗೋಸ್ಕರ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. 2 ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ಒಂದು ಸಲ ದಾರನ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ವ ಅದ್ರ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಇಲ್ಲಿ ಕ್ರೋಶ ಮೇಲೆ 3 ಲೂಪ್ ಕಾಣಿಸ್ತಿದೆ ನೋಡಿ. ಈ 3 ಲೂಪ್ ಕಾಣಿಸ್ತಿದೆ ಅಲ್ವಾ. ಸ್ಟಾರ್ಟಿಂಗಲ್ಲಿ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ನಾನು ಟೋಟಲಾಗಿ 2 ಡಬಲ್ ಕ್ರೋಶ ಮಾಡಿಕೊಂಡೆ. ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಇಲ್ಲಿ 3 ಡಬಲ್ ಕ್ರೋಶನ್ನು ಕೂಡ ಒಂದೇ ಸಮ ಒಂದೇ ಲೆಂತ್ ಕರೆಕ್ಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡು ಆದಮೇಲೆ 1 2 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು 4 ಇನ್ನೂ 1 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡಾದಮೇಲೆ ಇಲ್ಲಿ ನಾವು 3 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವಾ, ಇಲ್ಲಿ 1 ಚೈನ್ ಹಾಕ್ಕೊಂಡು ಗ್ಯಾಪ್ ಕೊಟ್ಕೊಂಡಿದ್ದೋ ನೋಡಿ ಅಲ್ಲಿಗೆ ಈ 3 ಡಬಲ್ ಕ್ರೋಶನ್ನು ಸೇರಿಸ್ಕೊಂಡು ನೀಟಾಗಿ ಈ ಥರ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದಮೇಲೆ ಇಲ್ಲಿ ಕ್ರೋಶ ಮೇಲೆ 2 ಲೂಪ್ ಕಾಣಿಸ್ತಿದೆ. ಆ 2 ಲೂಪ್ನು ಸೇರಿಸಿ 1 ಮಾಡಿ ಲಾಕ್ ಮಾಡ್ಕೊಂಡ್ಬಿಡಬೇಕು. ನೀಟಾಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪಿಕೋ ಡಿಸೈನ್ ಕೂತ್ಕೊಳ್ಳುತ್ತೆ. ನೀಟಾಗಿ ಈ ಥರ ಪಿಕೋ ಡಿಸೈನ್ ಬರುತ್ತೆ. ಪಿಕೋ ಡಿಸೈನ್ ಹಾಕಾದ್ಮೇಲೆ ದಾರನ ಸ್ವಲ್ಪ ಮೇಲ್ ತೊಗೊಂಡು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ತೋರಿಸಿದೆ ನೋಡಿ. ಈ ಬೀಡ್ಸ್ನ ನೀಟಾಗಿ ದಾರದೊಳಗಡೆ ಹಾಕ್ಕೋಬೇಕು. ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರನ ತೊಗೊಂಡೆ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರನ ತೊಗೊಳ್ಳಿ. ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಮತ್ತೆ ನಾವಿಲ್ಲಿ 3 ಡಬಲ್ ಕ್ರೋಶನ ಮಾಡ್ಕೋಬೇಕು. 3 ಡಬಲ್ ಕ್ರೋಶ ಆದಮೇಲೆ 1 2 3 4 ಚೈನ್ನ ಹಾಕಿ ಈ 3 ಡಬಲ್ ಕ್ರೋಶನ ಸೇರಿಸ್ಕೊಂಡು ನೋಡಿ ಆ ಪಾಯಿಂಟ್ ಕಿಂಗ್ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಈ 2ನೂ ಸೇರಿಸಿ 1 ಮಾಡಿ ಒಂದು ಪಿಕೋ ಡಿಸೈನ್ ಮಾಡ್ಕೋಬೇಕು. ನೀಟಾಗಿ ಒಂದು ಪಿಕೋ ಡಿಸೈನ್ನ ಮಾಡ್ಕೋಬೇಕು. ಇವಾಗ ಮತ್ತೆ ದಾರನ ಸ್ವಲ್ಪ ಮೇಲ್ ತೊಗೊಂಡು ಮತ್ತೆ ಇನ್ನೂ ಒಂದು ಕ್ರಿಸ್ಟಲ್ ಬೀಡ್ಸ್ನ ದಾರದೊಳಗಡೆ ಹಾಕ್ಕೋಬೇಕು. ದಾರದೊಳಗಡೆ ಹಾಕಿ ಮತ್ತೆ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾನು ಇದೇ ರೀತಿ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ತೋರಿಸ್ತೀನಿ. ನಾನಿಲ್ಲಿ 5 ಪಿಕೋ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಮತ್ತು 4 ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಡಬೇಕಲ್ವ, ಅದನ್ನು ಯಾವ ರೀತಿ ನಾವು ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬೀಡ್ಸ್ ಯೂಸ್ ಮಾಡ್ತಿಲ್ಲ, 2 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಇಲ್ಲ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಆ 3 ಚೈನ್ಗೆ ಈ ಥರ ಇಟ್ಕೊಳ್ಳಿ. ಎಷ್ಟು ಗ್ಯಾಪ್ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಆ ಪಾಯಿಂಟಿಗೆ ನಾವು ಕ್ರೋಶನ ಹಾಕಿ ನೀಟಾಗಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡೆ ಪಕ್ಕದಲ್ಲೇ ನಾವಿಲ್ಲೇನು ಡಬಲ್ ಕ್ರೋಶನ ಹಾಕೋತೀವಿ ಗ್ಯಾಪ್ ಕೊಡಬೇಡಿ, ಪಕ್ಕನೇ ನೀವು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಡಿಸೈನು.
ಮತ್ತು ತುಂಬ ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ. ಈ ಡಿಸೈನು ರಿಂಕಲ್ಲು ಕೂಡ ಬರೋದಿಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಈ ಥರ ಕಂಬ ಹಾಕ್ಕೊಳ್ಳೋದ್ರಿಂದ ರಿಂಕಲ್ ಬರೋದಿಲ್ಲ ಡಿಸೈನು. ಇಲ್ಲಿ ನಾನು 3 ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 4 ಚೈನ್ನ ಹಾಕೋತೀನಿ. 4 ಚೈನ್ನ ಹಾಕಿ ನೋಡಿ, ಈ 3 ಡಬಲ್ ಕ್ರೋಶನು ಸೇರಿಸ್ಕೊಂಡು ನೀಟಾಗೆ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ನೀಟಾಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ಥರ ಪಿಕೋ ಡಿಸೈನ್ ಬರುತ್ತೆ. ಇಲ್ಲಿ ನಾವು 3 ಚೈನ್ ಏನು ಹಾಕ್ಕೊಂಡ್ವಿ, ಇಲ್ಲಿ ನಾವು ಸೀರೆ ಕುಚ್ಚನ್ನ ಕಟ್ಕೋಬೇಕು. ಇವಾಗ ಪಿಕೋ ಡಿಸೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೋಬೇಕು. ಮೇಲೆ ತೊಗೊಂಡು ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ದಾರದೊಳಗಡೆ ಹಾಕ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅದೇ ರೀತಿ 3 ಡಬಲ್ ಕ್ರೋಶ, 1 ಪಿಕೋ ಡಿಸೈನು. ಮತ್ತು ನಮಗೆ 4 ನಾವು ಕ್ರಿಸ್ಟಲ್ ಬೀಡ್ಸ್ ಹಾಕ್ಕೊಂಡಾದಮೇಲೆ ಮತ್ತೆ ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪು ಕೊಟ್ಕೊಂಡು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಎಂಡನ್ನ ಈ ಡಿಸೈನ್ ಎಂಡ್ ಮಾಡಬೇಕಲ್ವ, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಡಬಲ್ ಕ್ರೋಶ 3 ಹಾಕ್ಕೊಂಡಾದಮೇಲೆ ನಾನು ಪಿಕೋ ಡಿಸೈನ್ ಮಾಡ್ಕೊಂಡಿದ್ದೀನಲ್ವ, ಈ ಡಿಸೈನ್ನ ಎಂಡ್ ಮಾಡಬೇಕಂದ್ರೆ ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕೋತೀನಿ. 3 ಚೈನ್ನ ಹಾಕಿ ಇಲ್ಲಿ ಈ ಥರ ನೀಟಾಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಟೋಟಲಾಗಿ 2 ಸಲ ಲಾಕ್ ಮಾಡ್ಕೋತೀನಿ. 2 ಸಲ ಲಾಕ್ ಮಾಡ್ಕೊಂಡು ಆದಮೇಲೆ 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳೆದು ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬ ಡಿಫ್ರೆಂಟಾಗಿ ಬರುತ್ತೆ. ಒಂದೇ ಸ್ಟೆಪ್ನಲ್ಲಿ ಹಾಕ್ಕೊಳ್ಳುವಂಥ ಡಿಸೈನು. ಇಲ್ಲಿ ನಾನೇನು 3 ಚೈನ್ ಹಾಕ್ಕೊಂಡಿದ್ದೀನಲ್ವ, ಈ ಗ್ಯಾಪಲ್ಲಿ ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ ಸೀರೆ ಕುಚ್ಚು ಕಟ್ಟೋದಕ್ಕೆ 150 ಎಳೆ ದಾರನ ಯೂಸ್ ಮಾಡಿದ್ದೀನಿ. ಅದು ಉಲ್ಟಾ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ತುಂಬ ನೀಟಾಗಿ ಬರುತ್ತೆ. ಮತ್ತು ಸೀರೆ ಕುಚ್ಚನ್ನ ಉದ್ದ ಕಟ್ಕೋಬೇಡಿ, ಬೇಬಿ ಕುಚ್ಚು ಥರ ಚಿಕ್ಕದಾಗಿ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ನ ಮೈಸೂರು ಸಿಲ್ಕ್ ಸೀರೆಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಾವಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿದ್ದೀವಲ್ವ, ಇದ್ರ ಬದಲು ನೀವು ಸೀರೆಗೆ ಹೊಂದುವಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ನೀವು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿದ್ರೆ 600 ತನಕ ಚಾರ್ಜ್ ಮಾಡಿ, ನಾರ್ಮಲ್ ಬೀಡ್ಸ್ನ ಯೂಸ್ ಮಾಡಿದ್ರೆ 450ಇಂದ 500 ತನಕ ಚಾರ್ಜ್ ಮಾಡ್ಬೋದು. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಡಿಸೈನ್ ರಿಂಕಲ್ಲು ಕೂಡ ಬರೋದಿಲ್ಲ. ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಇವತ್ತು ಮಾಡಿರೋ ವಿಡಿಯೋ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.